ಮಾಲೂರು ಜೆಎಂಎಫ್ಸಿ ಕೋರ್ಟ್ನ ಜಡ್ಜ್ ಗಾಯತ್ರಿ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಬೈಕ್ ಸವಾರನಿಗೆ ಕಾರು ಡಿಕ್ಕಿಯಾಗಿತ್ತು. ರಸ್ತೆಯಲ್ಲೇ ಜಡ್ಜ್ ರಂಪಾಟವನ್ನ ಮಾಡಿದ್ರು. ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಈ ಕುರಿತಂತೆ ನಡೆದಿತ್ತು. ಬೈಕ್ ಸವಾರನಿಗೆ ಕಾರು ಡಿಕ್ಕಿಯಾಗಿ ಜಡ್ಜ್ ಏನು ರಸ್ತೆಯಲ್ಲಿ ರಂಪಾಟ ಮಾಡಿದ್ರು. ಮಾಲೂರಿನಲ್ಲಿ ಇನೋವಾ ಕಾರು ಹೋಗ್ತಾ ಇದ್ದಾಗ ದರ್ಪವನ್ನ ತೋರಿದ್ರು. ಬೈಕ್ ಸವಾರನ್ನ ತಪ್ಪಿಲ್ಲದೆ ಇದ್ರು. ಸಾರ್ವಜನಿಕವಾಗಿ ಆತನನ್ನ ನಿಂದಿಸಿದ್ರು. ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ ಬೈಕ್ ಸವಾರ ವಿನಯ್ ಅಂತೇಳಿ ಅವರ ಹೆಸರು. ಬೈಕ್ ಸವಾರನ ಅರ್ಜಿಯನ್ನು ಪರಿಗಣಿಸಿ ಜಡ್ಜ್ಗೆ ಹೈಕೋರ್ಟ್ ಛೀಮಾರಿಯನ್ನು ಕೂಡ ಹಾಕಿತ್ತು. ಹಿಂದೆಯೂ ಇದೇ ರೀತಿ ರಸ್ತೆಯಲ್ಲಿ ದೌರ್ಜನ್ಯವನ್ನ ಈ ಗಾಯತ್ರಿ ಅವರು ತೋರಿದ್ರು ಎನ್ನುವ ಮಾಹಿತಿ ಇದೆ. ಈ ಬಗ್ಗೆ ಹೈಕೋರ್ಟ್ ಜಡ್ಜ್ ಗಮನಕ್ಕೆ ತಂದಿದ್ದರು ವಕೀಲರು. ಬೀದರ್ನ ಹುಮ್ನಾಬಾದ್ ಜೆಎಂಎಫ್ಸಿ ಕೋರ್ಟ್ಗೆ ಎತ್ತಂಗಡಿ ಮಾಡಲಾಗಿದೆ. ಜಡ್ಜ್ ಗಾಯತ್ರಿ ವರ್ಗಾವಣೆ ಮಾಡಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಆವತ್ತು ರಸ್ತೆಯಲ್ಲಿ ಹೇಗೆ ರಂಪಾಟ ಆಗಿತ್ತು ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಜಡ್ಜ್ ಆ ದಿವಸ ನಡೆದುಕೊಂಡ ರೀತಿ ಬಗ್ಗೆ ಹೈಕೋರ್ಟ್ ಪೀಠ ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಒಟ್ಟಿನಲ್ಲಿ ಜಡ್ಜ್ ವರ್ಗಾವಣೆ ಆಗಿದೆ. ಹುಮ್ನಾಬಾದ್ಗೆ, ಬೀದರ್ನ ಹುಮ್ನಾಬಾದ್ಗೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ರಸ್ತೆಯಲ್ಲಿ ಜಡ್ಜ್ ರಂಪಾಟವನ್ನ ಮಾಡಿದ್ರು. ಈಗ ಹೈಕೋರ್ಟ್ನ ಆದೇಶವನ್ನ ಪಾಲಿಸಲೇಬೇಕು. ವರ್ಗಾವಣೆ ಆಗಿದೆ. ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸಂಪತ್, ಇದು ಕೋಲಾರದ ಮಾಲೂರಿನ ಜೆಎಂಎಫ್ಸಿ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಂತ ಗಾಯತ್ರಿ ಅವರ ಪ್ರಕರಣ. ಇದು ಕೆಲವು ದಿವಸಗಳ ಹಿಂದ್ಗಡೆ ಗಾಯತ್ರಿ ಮತ್ತು ಅವರ ಪತಿ ಹೋಗ್ತಾ ಇದ್ದಂತ ಇನೋವಾ ಕಾರ್ಗೆ ಒಂದು ಬೈಕ್ ಅಡ್ಡ ಬಂತು ಅನ್ನೋಂತ ಒಂದು ನೆಪ ಹೇಳಿ ಆ ರಸ್ತೆನಲ್ಲ ಆ ಬೈಕ್ ಸವಾರ ವಿನಯ್ ಮತ್ತು ಅವರ ತಾಯಿಯನ್ನ ರಸ್ತೆನೆಲ್ಲ ನಿಲ್ಸಿರ್ತಾರೆ. ಮತ್ತೆ ಸ್ಥಳಕ್ಕೆ ಪೊಲೀಸರನ್ನು ಕರೆಸಿ ಅವ್ರ ಮೇಲೆ ದರ್ಪನ ತೋರಿಸಿರ್ತಾರೆ. ಮತ್ತು ಅವತ್ತು ದಿವಸ ಅವರೇ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟು ಆ ವಿನಯ್ ಮತ್ತು ವಿನಯನ ಅಜ್ಜ ಸುಮಾರು 70 ವರ್ಷದ ವೆಂಕಟೇಶ್ ಅವ್ರನ್ನ ಸ್ಟೇಷನ್ ಕರೆಸ್ಕೊಂಡು ಅವ್ರ ವಿರುದ್ಧ FIR ನ ದಾಖಲು ಮಾಡೋದಕ್ಕೂ ಕೂಡ ಕಾರಣ ಆಗಿರ್ತಾರೆ. ಈ ಪ್ರಕರಣ ಬಹಳಷ್ಟು ಏನು ಕೋರ್ಟ್ ಸಂಬಂಧಪಟ್ಟಂತ ವಿಚಾರ ಆಗಿರೋದಕ್ಕೋಸ್ಕರ ಈ ನ್ಯಾಯಾಂಗ ಇಲಾಖೆಯಲ್ಲಿ ಅಥವಾ ಆ ವಕೀಲರ ಇದರಲ್ಲಿ ಸಮೂಹದಲ್ಲಿ ಬಹಳ ಸಂಚಲನ ಮೂಡ್ತಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಅಲ್ಲಿ ಏನು ವಿನಯ್ ಇದಾನೆ ಬೈಕ್ ಸವಾರ, ಆತ ತನ್ನ ವಿರುದ್ಧ ದಾಖಲಾಗಿರುವಂತ FIR ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಹೈಕೋರ್ಟ್ ನಲ್ಲಿ ಇದ್ದಂತ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಂತ ನ್ಯಾಯಮೂರ್ತಿಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ನಡೆಸಿ ಇದು ಬಹಳ ಏನು ಜಡ್ಜ್ ಮಾದರಿಯಾಗಿ ನಡ್ಕೋಬೇಕಾದಂತ ಒಂದು ಜಡ್ಜ್ ಈ ರೀತಿಯಾಗಿ ನಡ್ಕೊಂಡ್ರಂತೂ ಸರಿ ಇಲ್ಲ ಅಂತ ಹೇಳಿ ಆ ನ್ಯಾಯಮೂರ್ತಿಗಳು ಗಾಯತ್ರಿ ಅವರ ವಿರುದ್ಧ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಮತ್ತು ವಕೀಲರ ಸಂಘದ ಬೆಂಗಳೂರು ವಿವೇಕ್ ಸಂಘದ ಪದಾಧಿಕಾರಿಗಳು ಕೂಡ ಈ ವಿಚಾರವಾಗಿ ಹೈಕೋರ್ಟ್ಗೆ ದೂರನ್ನ ಸಲ್ಲಿಸಿ ಗಾಯತ್ರಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಹೈಕೋರ್ಟ್ ಗಾಯತ್ರಿ ಅವರನ್ನ ಬೀದರ್ನ ಹುಮ್ನಾಬಾದ್ನ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ವಿವೇಕ್ ಸುಬ್ಬಾರೆಡ್ಡಿ, ಬೆಂಗಳೂರಿನ ವಕೀಲರ ಸಂಘದ ಅಧ್ಯಕ್ಷರು, ವರ್ಗಾವಣೆ ಅನ್ನುವಂಥದ್ದು ಶಿಕ್ಷೆ ಆಗೋದಿಲ್ಲ, ಇದು ಗಾಯತ್ರಿ ಅವರನ್ನ ಅಮಾನತ್ ಮಾಡಬೇಕಾಗಿತ್ತು ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪತ್, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.